ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರರಿಗೆ ಮುಂಜಾನೆ ವಂದನೆಗಳು. ದೇವರ ಕೃಪೆಯಿಂದ ಈ ದಿನವೂ ಆತನ ಪಾದಬಳಿಯಲ್ಲಿ ಬಂದು ಆತನನ್ನು ಸ್ತುತಿಸಿ ಆರಾಧಿಸಿ ಕೊಂಡಾಡುವ ಹಾಗೆ ತಂದೆಯ ದೇವರು ನಮಗೊಂದು ಅತ್ಯಮೂಲ್ಯವಂತ ಅವಕಾಶ ಕೊಟ್ಟಿದ್ದಕ್ಕಾಗಿ ಕೃತಜ್ಞತಾ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಯನ್ನು ಸಲ್ಲಿಸೋಣ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ. ಡಿಸೆಂಬರ್ 19ನೇ ತಾರೀಕು. ಯುದ್ಧಕ್ಕಾಗಿ ನಡುಕಟ್ಟನ್ನು ಬಿಗಿದುಕೊಳ್ಳುವವನು ಅದನ್ನು ಬಿಚ್ಚಿಡುವ ಜಯಶಾಲಿಯಂತೆ ಹೆಚ್ಚಳ ಪಡಬಾರದು ಎಂದು ಅವನಿಗೆ ಹೇಳಿರಿ ಅಂದನು. 1 ಅರಸು 20ನೇ ಅಧ್ಯಾಯ 11ನೇ ವಚನ. ದೇವರು ಆದುಕೊಂಡ ಸಭೆಗೆ ಸಹನಾ ಶಕ್ತಿಯ ಪರೀಕ್ಷೆಯು ನಂಬಿಕೆಯು ಬಹು ಕಠೋರವಾದ ಪರೀಕ್ಷೆಗಳಲ್ಲಿ ಒಂದಾಗಿದೆ. ಈ ಪರೀಕ್ಷೆಗೆ ದೇವರು ಸಭೆಯನ್ನು ಒಳಪಡಿಸುವನು. ಈ ಪರೀಕ್ಷೆಯು ಬೇರೆ ಎಲ್ಲ ಗುಣಗಳು ಬಲಯುತವಾಗಿರುವುದನ್ನು ಅಳತೆ ಮಾಡುತ್ತದೆ. ಈ ಸಹಿಸಿಕೊಳ್ಳುವ ಗುಣವುಳ್ಳ ಕ್ರಿಸ್ತನ ಶಿಲುಬೆಯ ಸೈನಿಕನು ಬಹುಮಾನವನ್ನು ಪಡೆಯುವನು. ಈ ಪರೀಕ್ಷೆಗಳಲ್ಲಿ ಅವನು ಉತ್ತೀರ್ಣನಾಗಬೇಕು, ಪಾಸಾಗಬೇಕು. ಈಗ ನಡೆಯುತ್ತಿರುವ ಹೋರಾಟದಲ್ಲಿ ಬೇರೆ ಎಲ್ಲ ಹೋರಾಟದಂತೆ ವೈರಿಯು ಗೊತ್ತಿಲ್ಲದ ರೀತಿಯಲ್ಲಿ ದೇವಜನರ ಮೇಲೆ ಆಕ್ರಮಣ ಮಾಡುವನು, ಅವನನ್ನು ಆವರಿಸಿಕೊಳ್ಳುವನು. ಇಂತಹ ಸಂದರ್ಭದಲ್ಲಿ ಕರ್ತನು ತನ್ನ ಜನರಿಗೆ ಈ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಲು ಎಚ್ಚರಿಕೆಯಿಂದಿದ್ದು ಪ್ರಾರ್ಥನೆ ಮಾಡುವುದು ಹಾಗೂ ದೇವರು ಒದಗಿಸಿರುವ ಎಲ್ಲ ಆಯುಧಗಳನ್ನು, ಅಂದರೆ ಸತ್ಯ ಮತ್ತು ಸತ್ಯದ ಆತ್ಮವನ್ನು ಧರಿಸಿಕೊಂಡು ಹೋರಾಡಿ ಜಯಿಸಬೇಕು. ಕರ್ತನ ಜನರು ಕರ್ತನಲ್ಲಿ ಹೆಚ್ಚಳ ಪಡಬೇಕೇ ಹೊರತು ತಮ್ಮನ್ನು ತಾವೇ ಹೊಗಳಿಕೊಳ್ಳುವುದು ಸರಿಯಲ್ಲ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಹೌದು, ದೇವ ಜನರಿಗೂ ಲೋಕದ ಜನರಿಗೂ ತುಂಬ ವ್ಯತ್ಯಾಸ ಇದೆ. ಲೋಕದವರು ಹೆಚ್ಚಳ ಪಟ್ಟುಕೊಂಡ್ರೆ ಅದು ಒಂಥರ ಅರ್ಥ, ಕಾರಣ ಅವರಿಗೆ ಸತ್ಯ ಗೊತ್ತಿಲ್ಲ. ಆದರೆ ದೇವರ ಮಕ್ಕಳು ಯಾವ ವಿಷಯದಲ್ಲಿ ಯಾರಲ್ಲಿ ಹೆಚ್ಚಳ ಪಡಬೇಕು ಅನ್ನುವಂಥದ್ದು ಅದು ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥ ಒಂದು ವಿಷಯ. ಕಾರಣ ಅದು ಸ್ವಪ್ರಶಂಸೆಗಿಂತ ಕಡಿಮೆಯಾದದ್ದು ಏನೂ ಅಲ್ಲ. ನಮ್ಮನ್ನು ನಾವೇ ಪ್ರಶಂಸಿಸ್ಕೊಂಡಂಗೆ ಆಗುತ್ತೆ. ಕೆಲವು ಸಂದರ್ಭಗಳಲ್ಲಿ ನೀತಿ ನಿರ್ಣಯದಿಂದ ನಾವು ಮಾಡುವ ಪ್ರಯತ್ನಗಳಲ್ಲಿ ಕೆಲವನ್ನು ಸಾಧಿಸಿರಬಹುದು, ಆದರೆ ಅದನ್ನು ನಿಯಮಿತವಾಗಿ ಹೊಗಳಿಕೊಳ್ಳಬೇಕೇ ಹೊರತು ಅದರ ಬಗ್ಗೆ ಜಂಬ ಕೊಚ್ಚಿಕೊಳ್ಳಬಾರದು. ಮುಂದೆ ಮಾಡುವಂಥ ಕ್ರಿಯೆಗಳ ಬಗ್ಗೆ ಅದನ್ನು ಮಾಡುತ್ತೇವೆಂಬ ಭರವಸೆ ಇರದೇ ಇದ್ದರೂ ನಾವು ಕೊಚ್ಚಿಕೊಳ್ಳುವುದು ಸರಿಯಾದುದಲ್ಲ. ಅಂತಹ ಜಂಬ ಪಡುವುದು ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವಂತಾಗುವುದಲ್ಲದೆ ಬೇರೆಯವರನ್ನು ಅವಮಾನಪಡಿಸಿದಂತಾಗುತ್ತದೆ, ದೇವರನ್ನು ಅವಮಾನಪಡಿಸಿದಂತೆ ಆಗುತ್ತದೆ. ಈ ರೀತಿಯಾಗಿ ತನ್ನನ್ನು ತಾನು ಹೊಗಳಿಕೊಳ್ಳುವನು ಒಳ್ಳೆಯದನ್ನು ಮಾಡುವುದರಲ್ಲಿ ಬಿದ್ದು ಹೋಗಿರುವುದಲ್ಲದೆ ಕೊನೆಗೆ ನಾಶನವಾಗ್ತಾನೆ. ನಮ್ಮಲ್ಲಿ ನಾವೇ ಹೆಚ್ಚಳ ಪಡಲು ಅವಕಾಶವೇ ಇರುವುದಿಲ್ಲ. ದೇವರು ಅನುಗ್ರಹಿಸದೇ ಇರುವಂಥದ್ದು ಬೇರೇನೂ ನಮ್ಮಲ್ಲಿ ಇಲ್ಲ. ಇಂಪಾರ್ಟೆಂಟಾಗಿ ನಾವು ಯೋಚನೆ ಮಾಡಬೇಕು. ಒಬ್ಬ ಭಿಕ್ಷುಕ ತಾನು ಪಡೆಯುವ ಭಿಕ್ಷೆಯ ಬಗ್ಗೆ ಹೊಗಳಿಕೊಳ್ಳುವುದಕ್ಕೆ ಆಗುತ್ತದೋ? ದೇವರ ಕೈಯಿಂದ ನಾವು ಒಳ್ಳೆಯದನ್ನು ಪಡೆದುಕೊಂಡಿದ್ದೇವೆ. ಆದುದರಿಂದ ನಾವು ದೇವರು ನಮಗೆ ಅನುಗ್ರಹಿಸಿರುವ ಎಲ್ಲವುಗಳಿಗಾಗಿ ಮತ್ತು ಆತನ ಕೃಪೆಯಿಂದ ಸಾಧಿಸಿರುವ ವಿಷಯಗಳಿಗಾಗಿಯೂ ಹಾಗೂ ದೇವರು ನಮಗೆ ಕೊಟ್ಟಿರುವ ಸ್ಥಾನ ಸ್ಥಿತಿಗಳ ಬಗ್ಗೆ ದೇವರನ್ನ ಘನಪಡಿಸೋಣ. ಅಲ್ಲದೆ ದೇವರು ನಮಗೆ ಕೊಟ್ಟಿರುವ ಬೆಲೆ ಕಟ್ಟಲಾಗದ ವಿಷಯಗಳಿಗಾಗಿಯೂ ಹಾಗೂ ಆತನ ಪ್ರೀತಿಗಳಿಗಾಗಿಯೂ ನಾವು ಆತನಲ್ಲಿ ಹೆಚ್ಚಳ ಪಡೋಣ. ಹಲ್ಲೆಲೂಯಾ. ದೇವರೇ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಎಂಥ ಅದ್ಭುತವಾದಂಥ ಮಾತುಗಳು ಅಂತ ನಾವು ನೋಡ್ಬೇಕಿಲ್ಲಿ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಒಂದು ವಚನ ಹೇಳ್ತಾರೆ, 27ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದೋ ನಿನಗೆ ತಿಳಿಯದು. ನಿನ್ನನ್ನು ನೀನೇ ಹೊಗಳಿಕೊಳ್ಳಬೇಡ, ಬೇರೆಯವರು ನಿನ್ನನ್ನು ಹೊಗಳಿದರೆ ಹೊಗಳಲಿ. ಪ್ರೀತಿಯ ದೇವಜನರೇ, ನಾವು ಯಾವಾಗಲೂ ಸುಳ್ಳಾದ ಪೊಳ್ಳಾದ ನಂಬಿಕೆಯ ಮಾತುಗಳನ್ನೇ ಆಡ್ತೀವಿ. ಯಾಕಂದರೆ ನಮ್ಮ ಆಯುಷ್ಯ 70, ಬಲ ಹೆಚ್ಚಿದರೆ 80, ಕಷ್ಟ ಸಂಕಟವೇ ಅದರ ಆಡಂಬರ ಅಂತ ದಾವೀದ ಹೇಳ್ತಾರೆ. ಆದರೆ ಇದು ಎಲ್ಲರಿಗೂ ಅನ್ವಯಿಸ್ತದೋ? ಇಲ್ಲ. ಯಾಕಂದರೆ ಮನುಷ್ಯನ ಆಯುಷ್ಕಾಲ ಹುಲ್ಲಿನಂತೆ ಇದೆ. ಅದು ಬೆಳಗ್ಗೆ ಚಿಗುರ್ತದೆ, ಮಧ್ಯಾಹ್ನ ಬಿಸಿಲು ಬರಲು ಸಂಜೆಗೆ ಒಣಗೋಗಿರ್ತದೆ, ಆ ಥರ ಇರ್ತದೆ. ಆದರೆ ಅದೇ ದಾವೀದರು ಇನ್ನೊಂದು ಕಡೆ ಹೇಳ್ತಾರೆ, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವಾಗೆ ನಮಗೆ ಜ್ಞಾನವನ್ನು ಕೊಡು, ಜ್ಞಾನದ ಹೃದಯ ಕೊಡು ಅಂತಾರೆ. ಆದ್ದರಿಂದ ನಮ್ಮ ಓಟ ಯಾವಾಗ ಮುಗೀತದೋ ನಮಗೆ ಗೊತ್ತಿಲ್ಲ. ಕೆಲವರು 10 ವರ್ಷ, ಕೆಲವರು 20, ಕೆಲವರು 30, 40, ಒಂದು ದಿನ ಅಥವಾ ನಾಳೆ ನಾಡಿದ್ದು ಈ ಕ್ಷಣ ಗೊತ್ತಿಲ್ಲ ಯಾವುದು. ಆದ್ದರಿಂದ ನಾವು ನಾಳೆ ಎನ್ನುವುದು, ಈಗಲೇ ಎನ್ನುವುದು, ಮುಂದೆ ಅನ್ನೋದು
ನಮ್ಮ ಕೈಯಲ್ಲಿ ಏನೂ ಇಲ್ಲ, ಯಾವುದೂ ಸಹಿತ. ದಾವೀದರು ಹೇಳ್ತಾರೆ, ನನ್ನ ಜೀವನದ ದಿವಸಗಳಲ್ಲೂ ಎಲ್ಲ ದಿವಸಗಳನ್ನು ನಿಮ್ಮ ಪುಸ್ತಕದಲ್ಲಿ ಏನು ಮಾಡಿದೆ, ಅದರ ಎಲ್ಲ ದಿನಗಳನ್ನು ಬರೆಯಲ್ಪಟ್ಟಿದೆಯಲ್ಲ ಅಂತಾರೆ. ಅಂದರೆ ಆತನಿಗೆ ಮಾತ್ರ ನಮ್ಮ ಆಯುಷ್ಯು ದಿನ ಎಲ್ಲನೂ ಗೊತ್ತಿದೆ. ಆದ್ದರಿಂದ ನಾವು ನಾಳೆ ನನ್ನ ಕೈಲಿ ಇದೆ ಎಂದು, ನಾಳೆ ನಾಡಿದ್ದು ಎಂದು ನಾವು ಕೊಚ್ಚಿಕೊಳ್ತೀವಿ. ಹಣ ಆಗಲಿ ವಸ್ತುಗಳಾಗಲಿ ಯಾರಿಗಾದ್ರೂ ಕೊಡಬೇಕಾದ್ರೆ ನಾಳೆ ಸತ್ಯವಾಗಿ ಪ್ರಾಮಿಸ್ ಕೊಡ್ತೀನಿ, ನಮ್ಮ ತಾಯಣೆ ಕೊಡ್ತೀನಿ, ಕೊಟ್ಟೇ ಕೊಡ್ತೀನಿ, ಈ ರೀತಿ ಕೊಚ್ಚಿಕೊಂಡು ನಾವು ಮಾತಾಡ್ತೀವಿ. ಅದರ ಬದಲು ಏನು ಮಾತಾಡಬೇಕಪ್ಪ ಅಂದರೆ, ದೇವರ ಚಿತ್ತವಾದರೆ ನಾಳೆ ನೋಡೋಣ, ನಾಡಿದ್ದು ನೋಡೋಣ, ಮುಂದಿನ ತಿಂಗಳು ನೋಡೋಣ, ದೇವರ ಚಿತ್ತವಾದರೆ ಕೊಡ್ತೀನಿ, ಸಾಧ್ಯವಾದರೆ ಕೊಡ್ತೀನಿ, ಅಥವಾ ನನ್ನ ಕೈಯಲ್ಲಿ ಏನೂ ಇಲ್ಲ, ದೇವರು ನನಗೆ ಪ್ರೇರೇಪಣೆ ಮಾಡಿದರೆ ಕೊಡೋಣ, ಈ ರೀತಿಯ ಮಾತುಗಳನ್ನು ಆಡಬೇಕು ಎಂಬುದಾಗಿ ನಾವು ನೋಡ್ತೀವಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಯೆಶಾಯ 10:15 ಒಂದು ವಾಕ್ಯ ಬರೆಯಲ್ಪಡ್ತದೆ. ಕೊಡಲಿಯು ಕಡಿಯುವವನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡೀತೆ, ಗರಗಸವು ಆಡಿಸುವವನಿಗೆ ಪ್ರತಿಯಾಗಿ ತನ್ನನ್ನು ಹೆಚ್ಚಿಸಿಕೊಳ್ಳಲು ಆಗ್ತದಾ? ಎತ್ತಿಕೊಂಡವನನ್ನೇ ಕೋಲು ಬೀಸಿದಂತಾಯಿತು, ಮರಕ್ಕಿಂತ ಶ್ರೇಷ್ಠವಾಗಿರುವ ಮನುಷ್ಯನನ್ನು ದೊಣ್ಣೆಯು ಎತ್ತಿಕೊಂಡಂಗೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಕೊಡಲಿ ಕಡಿಯುವನಿಗೆ ವಿರುದ್ಧವಾಗಿ ಕೊಚ್ಕೊಳ್ಳೋಕ್ಕೆ ಸಾಧ್ಯನಾ? ಅದೇ ರೀತಿ ಮನುಷ್ಯನನ್ನು ಉಂಟು ಮಾಡಿದ ದೇವರು ಅವರಿಗೆ ಚಾಲೆಂಜ್ ಮಾಡ್ತಾರೆ ಮನುಷ್ಯರು. ಅವರಿಗೆ ಬುದ್ಧಿ ಹೇಳಕ್ಕೆ ಹೋಗ್ತಾರೆ, ಅವರಿಗೆ ಎಲ್ಲ ನೀನು ಅಂದ್ಕೊಂಡಂಗೆ ಆಗಬೇಕು, ನಾನು ಅಂದ್ಕೊಂಡಂಗೆ ಆಗಬೇಕು ಅಂತಾರೆ. ದೇವರಂತೆ ಈತನೇ ವರ್ತಿಸೋದಕ್ಕೆ ಮನುಷ್ಯ ಏನು ಮಾಡ್ತೀವಿ, ಹೋಗ್ತೀವಿ. ಏನಂದರೆ, ದೇವರು ನಾಳೆ ನೀನು ಸಾಯ್ತಿ ಅಂದರೆ ಇಲ್ಲ, ನಾಳೆ ನಾಡಿದ್ದು ನಾನು ಖಂಡಿತ ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ ಅಂತ ಮನುಷ್ಯ ಏನು ಮಾಡ್ತಾರೆ, ಹೇಳೋ ಅಂಥದ್ದನ್ನು ನಾವು ನೋಡ್ತೀವಿ. ಹಾಗಾದ್ರೆ ದೇವರು ಅದಕ್ಕೆ ಏನು ಅಂತ ಅನ್ಬೋದು, ಯೋಚನೆ ಮಾಡಬೇಕು. ಅದಕ್ಕೆ ಸ್ವಾಮಿ ಒಂದು ಕಡೆ ಹೇಳ್ತಾರೆ, ಸ್ವಾಮಿ ಒಬ್ಬ ಮನುಷ್ಯ ಚೆನ್ನಾಗಿ ಬೆಳೆ ಬಂದು ಅವನಿಗೆ ಇರೋ ಕಣಜನೆಲ್ಲ ಕಿತ್ತು ಎಲ್ಲ ದೊಡ್ಡ ದೊಡ್ಡ ಕಣಜನ ತುಂಬಿಸ್ಬಿಟ್ಟು ದವಸ ಧಾನ್ಯನ ಚೇರ್ ಮೇಲೆ ಕೂತ್ಕೊಂಡು ಆರಾಮಾಗಿ ನಾನು ನನ್ನ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೆಲ್ಲ ಉಂಡು ತಿಂದು ಚೆನ್ನಾಗಿ ಸುಖವಾಗಿ ನಾನು ಆರಾಮಾಗಿ ಇರ್ಬೋದು ಅಂದ್ಕೊಳ್ತಾನೆ. ಆದರೆ ದೇವರು ಆ ರಾತ್ರಿ, ನನ್ನ ದೂತರು ಇವತ್ತು ನಿನ್ನ ಕಡೆಯಿಂದ ಪ್ರಾಣನ ತಗೊಂಡು ಹೋಗ್ತಾರೆ, ನೀನು ಕೂಡಿಸಿದ್ದು ಯಾರಿಗಾಗ್ತತಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದರಿಂದ ನಾವೇನು ಮಾಡ್ಬೇಕಪ್ಪ ಅಂದರೆ, ಯಾವುದನ್ನು ನಾವು ಡಿಸೈಡ್ ಮಾಡೋಕ್ಕೆ, ತೀರ್ಮಾನ ಮಾಡಲಿಕ್ಕೆ ಯಾವುದನ್ನು ನಾವು ಮಾಡೋಕ್ಕೆ ಹೋಗ್ಬಾರ್ದು, ಹೇಳಕ್ಕೆ ಹೋಗ್ಬಾರ್ದು. ಯಾಕೆ ಅಂದರೆ ದೇವರು ಹೇಳ್ತಾರೆ, ನಿನ್ನ ಪ್ರತಿಯೊಂದು ವಿಷಯ, ನೀನು ಉಸಿರಾಡ್ತಿರೋದು ಎಲ್ಲನೂ ನನ್ನ ಕಂಟ್ರೋಲಲ್ಲಿದೆ, ನಾನು ಹೇಳ್ದಂಗೆ ನೀನೇನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಮನುಷ್ಯ ಎಲ್ಲ ತನ್ನಿಂದಲೇ, ನಾನೇ ನನ್ನ ಜೀವನ, ನಾನು ಹಿಂಗೆ ಇರಬೇಕು, ನಾನು ಹಿಂಗೆ ಆಗ್ತೀನಿ, ನೋಡು ಮಾಡೇ ಮಾಡ್ತೀನಿ, ನೋಡು ಹಿಂಗೆ ಮಾಡ್ತೀನಿ ಅಂದ್ಕೊಳ್ತಾನೆ. ಆದರೆ ಅವನಿಗೆ ಗೊತ್ತಿಲ್ಲ, ನೀನು ಅಂದುಕೊಂಡಿದ್ದು ಒಂದೂ ಆಗಲ್ಲ. ದೇವರು ಏನೆಲ್ಲ ಪ್ಲಾನ್ ಮಾಡಿ ಬರೆದಿಟ್ಟಿದ್ದಾರೋ ಅದೇ ಆಗಬೇಕು. ಮತ್ತು ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ನಾನು ಮಾಡಿದೆ, ನನ್ನ ಹೆಸರು ಬರಬೇಕು ಅಂತೆಲ್ಲ ಬಯಸ್ತೀವಿ. ಹೆಸರುಗಳ್ನ ಹಾಕ್ಕೊಳ್ಳೋಂಥವ್ರು ಇದ್ದಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ದೇವರು ಕೊಡದೇ ಇದ್ದರೆ ನಾವು ಯಾವುದನ್ನೂ ಇನ್ನೊಬ್ಬರಿಗೆ ಕೊಡೋಕ್ಕಾಗಲ್ಲ. ಹಂಗಾರೆ ನಾನು ಅನ್ನೋದೆಲ್ಲ ವೇಸ್ಟು. ಆದ್ದರಿಂದ ಮರಕ್ಕಿಂತ ಶ್ರೇಷ್ಠವಾಗಿರುವಂಥ ಮನುಷ್ಯನನ್ನು ದೊಣ್ಣೆ ಎತ್ತಿಕೊಂಡಂಗೆ ಆಗ್ತದೆ ಅಂತಾರೆ. ಅಂದರೆ ನಾವು ಆಡುವಂಥ ಮಾತುಗಳು, ಕ್ರಿಯೆಗಳು ಅಥವಾ ಕೊಲೆ ನಮ್ಮನ್ನೇ ಏನು ಮಾಡ್ದಂಗೆ ಆಗ್ತದೆ ಅಂದರೆ, ನಮ್ಮನ್ನೇ ಎತ್ಕೊಂಡಂಗೆ ಆಗ್ಬಿಡ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಯಾವಾಗಲೂ ನಮ್ಮ ಸ್ಥಿತಿ ಗತಿಗಳನ್ನು ಅರಿತು ನಾವು ಮಾತನಾಡಬೇಕು. ದಾವೀದರು ಎಷ್ಟು ದೊಡ್ಡ ರಾಜನಾಗಿದ್ದರೂ ಸಹ, ಸ್ವಾಮಿ ನಾನು ಮಣ್ಣು ಧೂಳಾಗಿದ್ದೇನೆಂದು ನೀನು ನನ್ನನ್ನು ನೆನಪು ಮಾಡ್ಕೊಳ್ರಿ ಅಂತ ಕೇಳ್ಕೊತಾರೆ. ಕೀರ್ತನೆ 52:1 ಹೇಳ್ತಾರೆ, ದುಷ್ಟಾಧಿಕಾರಿಯೇ ನೀನು ಕೇಡು ಮಾಡಿ ಹಿಗ್ಗುವುದೇನು? ನೋಡಿ ಹೇಳ್ತಾರೆ, ದುಷ್ಟಾಧಿಕಾರಿ ನೀನು ಕೇಡು ಮಾಡಿ ಯಾಕೆ ಹಿಗ್ತೀಯ ಅಂದರೆ, ಕೆಟ್ಟದ್ದನ್ನು ಮಾಡೋದಕ್ಕೆ ಮುಂದೆ ಹೋಗುವಂಥ ವಿಷಯ, ಹೆಚ್ಚಿಸ್ಕೊಳ್ಬೇಡ, ಹಿಗ್ಗಬೇಡ ನೀನು. ಯಾಕೆಂದರೆ ದೇವರು ನಿನಗಿಂತ ದೊಡ್ಡವರು ಅನ್ನೋದನ್ನು ಮರಿಬೇಡ. ಮೇಲೆ ಒಬ್ಬರಿದ್ದಾರೆ ನೋಡ್ತಾರೆ ಅನ್ನೋದನ್ನ ನೀನು ಎಚ್ಚರವಾಗಿರು, ಮಾತಾಡು ಅಂತ ಹೇಳ್ತಾರೆ. ಮುಖ್ಯವಾಗಿ ನಮ್ಮ ಜೀವಿತ ಎಚ್ಚರದ ಹೋರಾಟವಾಗಿದೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ. ಆದ್ದರಿಂದ ಸೈತಾನನು 1 ಪೇತ್ರ 5:8 ನಾವು ನೋಡ್ತೀವಿ, ಯಾರನ್ನು ನುಂಗಲಿ ಅಂತ ಗರ್ಜಿಸುವ ಸಿಂಹದಂತೆ ಏನು ಮಾಡ್ತಾ ಇದ್ದಾರಂತೆ, ಕಾಯ್ತಾ ಇದ್ದಾರಂತೆ. ಹಂಗಿರ್ಬೇಕಾದ್ರೆ 24 hour ವಾಚ್ ಮಾಡ್ತಾ ಇರ್ತಾನೆ. ಅಂದರೆ ನಾವು ಯಾವಾಗಲೂ ಯಾವ ರೀತಿಯಲ್ಲಿ ನಾನು ಮಾತಾಡಬೇಕು, ನಾನು ಅಂತ ಅಂದಾಗಲೇ, ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ
ದೇವ್ರು ನನ್ನನ್ನು ಸರಿ ನೀನು ಏನಾನ ಮಾಡ್ಕೊ ಹೋಗು, ಹಂಗಾರೆ ನೋಡು ನಾನು ಇಲ್ಲ ಅಂದ್ರೆ ನೀನು ಹೆಂಗೆ ಬದುಕ್ತೀಯ ನೋಡೋಣ ಅಂತ ಬಿಟ್ಟರೆ ಸೈತಾನ್ ನಮ್ಮನ್ನು ಏನು ಮಾಡ್ತಾರಂತೆ ಓದಿ ಥರ ಒಣಗಿ ಬಿಸಾಕಿಬಿಡ್ತಾನೆ. ಆದ್ದರಿಂದ ಒಂದು ಸರಿ ಉದಾಹರಣೆಗೆ ನಾವು ನೆಬೂಕದ್ನೆಚ್ಚರನು ಈ ನಾನು ಬಂದ ಮೇಲೆ ಈ ಬ್ಯಾಬಿಲೋನ್ ಸಾಮ್ರಾಜ್ಯ ಹೆಂಗಿತ್ತು ಈಗ ಹೆಂಗಿದೆ ಅಂತ ಕಟ್ಕೊಂಡೆ ಅಂತ ಕೊಚ್ಚಿಕೊಳ್ತಾನಲ್ಲ, ದೇವರು ಅವನ ಕೈ ಬಿಟ್ಟಿದ ತಕ್ಷಣ ಏನಾಗ್ಬಿಟ್ಟ ಅವನ ಸ್ಥಿತಿಗತಿ ಅಂದರೆ ರಾಜ್ಯ ಅಧಿಕಾರ ಎಲ್ಲ ಹೋಗಿ ಹಸುವಿನಂತೆ ಹುಲ್ಲು ತಿನ್ನುವಂಥ ಗತಿಗೆ ಏನು ಮಾಡ್ತಾನೆ ಬರ್ತಾನೆ. ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಗಳೇ, ಆದ್ದರಿಂದ ಇಲ್ಲಿ ನಾನು ಸರಿಯಾಗಿ ನಡೀತಾ ಇದ್ದೀನಿ, ನಾನು ದೇವ್ರ ಕೆಲಸ ಮಾಡ್ತಾಯಿದ್ದೀನಿ, ಪ್ರೇಯರ್ ಮಾಡಿದೆ, ಎಲ್ಲ ಮಾಡಿದೆ, ಸ್ವಲ್ಪ ಹೊತ್ತು ನಾನೀಗ ರೆಸ್ಟ್ ಮಾಡೋಣ, ಸ್ವಲ್ಪ ಟಿ ವಿ ನೋಡೋಣ, ಸ್ವಲ್ಪ ಹೊತ್ತು ಮೊಬೈಲ್ ಕಳೆಯೋಣ ಕಾಲನ ಅಂತ ರಿಲ್ಯಾಕ್ಸ್ ಮಾಡೋಕ್ಕೆ ಹೋದರೆ ವೈರಿ ನಮ್ಮನ್ನು ಅದರಲ್ಲೇ ಬೀಳಿಸ್ತಾರೆ, ಪಾಪ ಮಾಡ್ದಂಗೆ ಆಗುತ್ತೆ. ಅದರಿಂದ ತುಂಬ ಎಚ್ಚರದಿಂದ ಇರಬೇಕು. ಇಲ್ಲಿ ಅಹಾಬನು ಅರಾಮ್ಯರ ಅರಸನಿಗೆ ಹೇಳಿದಂಥ ಮಾತಿದು ಏನಂದರೆ, ಯುದ್ಧಕ್ಕೆ ನಡುಕಟ್ಟನ್ನು ಬಿಗಿದುಕೊಳ್ಳುವನು, ಅದನ್ನು ಬಿಚ್ಚಿಡುವ ಜಯಶಾಲಿಯಂತೆ ಹೆಚ್ಚಳ ಪಡಬಾರ್ದು ಅಂತ ಅವ್ರಿಗೆ ಹೇಳ್ರಿ ಅಂತ ಹೇಳ್ತಾನೆ. ಅಂದರೆ ಅರ್ಥ, ಅಹಾಬನು ಇಲ್ಲಿ ಅರಾಮ್ಯರ ಅರಸನಿಗೆ ಹೇಳಿದಂಥ ಮಾತಿದು. ಅರಾಮ್ಯರ ಅರಸನಾದ ಬಿನ್ನದ 32 ರಾಜರು, ಅವರ 32 ರಾಜರ ಸೈನ್ಯ ಎಷ್ಟು ಮಹಾ ಸಮೂಹ ಇರ್ತದೆ, ಅದನ್ನು ತೆಗೆದುಕೊಂಡು ಅಹಾಬನ ಮೇಲೆ ಬಂದಾಗ ಅಹಾಬ್ ಹೇಳ್ತಾನೆ ಈ ಮಾತನ್ನು, ಏನಂದರೆ, ಆಗಲೇ ಯುದ್ಧನ ಇನ್ನೂ ಮಾಡೇ ಇಲ್ಲ, ಯುದ್ಧ ಗೆದ್ದ ಥರ ನೀನು ಮಾತಾಡ್ತಾ ಇದೆಯಾ, ಮಾತಾಡಬೇಡ. ಯಾಕೆಂದರೆ ದೇವರು ಏನು ಬೇಕಾದರೂ ಒಂದು ಸೆಕೆಂಡಲ್ಲಿ ಯಾರು ಬೇಕಾದ್ರೂ ಸೋಲಿಸಿ ಬಿಸಾಕ್ಬಿಡ್ತಾರೆ ಅಂತ ಅವರು ಈ ಮಾತನ್ನು ಹೇಳ್ತಾರೆ. ಅದರಿಂದ ಅದೇ ರೀತಿ ನಾವು ಸೈತಾನನ ಮೇಲೆ, ಶರೀರದ ಮೇಲೆ, ದುರಾತ್ಮನ ಸೇನೆಗಳ ಮೇಲೆ ಯಾವಾಗಲೂ ಯುದ್ಧ ಇದ್ದೇ ಇರ್ತೀವಿ. ಎಲ್ಲ ನಾನು ಜಯಿಸ್ತೇನೆ ಅನ್ನೋದಕ್ಕಿಂತ, ದೇವರೇ ನಿನ್ನ ಚಿತ್ತವಿದ್ದರೆ ನಾನು ಜಯಿಸ್ತೇನೆ, ದೇವರೇ ನನಗೆ ಶಕ್ತಿ ಕೊಡುವಂಥ ಮಾತನ್ನೇ ನಾವು ಕೇಳ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಗಳೇ, ಆದ್ದರಿಂದ ರೋಮ 3:27 ಹೇಳ್ತಾರೆ, ಹೊಗಳಿಕೊಳ್ಳೋದು ಯಾರಿಗೂ ಆಸ್ಪದವಿಲ್ಲ. ಆದ್ದರಿಂದ ಯಾಕೆ ಅಂತಂದರೆ, ನಮ್ಮನ್ನು ನೀತಿವಂತರು ಅಂತ ಕರೆದಿದ್ದಾರೆ ದೇವರು. ಆದರೆ ದೇವರು ತನ್ನ ಮಗನನ್ನು ಕಳಿಸಿಕೊಡ್ತಲೇ ಹೋಗಿದ್ರೆ ನಾವು ನೀತಿವಂತರಾಗ್ಲಿಕ್ಕಾಗ್ತಿತ್ತೋ, ಆತನ ಮೇಲೆ ನಾವು ನಂಬಿಕೆ ಇಡೋಕ್ಕಾಗ್ತಿತ್ತೋ? ಇದೆಲ್ಲ ದೇವರ ಉಚಿತಾರ್ಥವಾದಂಥ ಕೃಪೆಯಿಂದನೇ ಆಯಿತು ಅಂತಾರೆ. ಅದಕ್ಕೆ ನಮಗೆ ಹೇಳ್ಕೊಳ್ಳೋಕ್ಕೆ ಯೋಗ್ಯತೆಯೇ ಇಲ್ಲ ನಾನು ನೀತಿವಂತ ಅಂತ. ಇದೆಲ್ಲ ದೇವರ ಕೃಪೆ, ದೇವರ ವರನೇ ಅಂತ ಹೇಳ್ತಾರೆ. ರೋಮಾಪುರದಲ್ಲಿ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯ 17ರಿಂದ ಕೆಲವು ವಾಕ್ಯ ನಾನು ನೋಡೋದಾದರೆ, ಆ ಕೊಂಬೆಗಳು ಮುರಿದು ಹಾಕಲ್ಪಡಲು ಕಾಡೆಣ್ಣೆ ಮರದಂತಿರುವ ನೀನು ಅವುಗಳ ತಾವಿನಲ್ಲಿ ಕಸಿ ಕಟ್ಟಿಸಿಕೊಂಡವನಾಗಿ ಊರೆಣ್ಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದರೂ ಆ ಕೊಂಬೆಗಳನ್ನು ಕಡೆಗಣಿಸಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ. ಹೆಚ್ಚಿಸಿಕೊಂಡರೂ ನೀನು ಆ ಬೇರಿಗೆ ನೀನು ಆಧಾರ ಅಲ್ಲ, ಅದು ನಿನಗೆ ಆಧಾರವಾಗಿದೆಯಷ್ಟೇ. ಈ ಮಾತಿಗೆ ನೀನು ಹೇಳ್ತೀಯ, ನಾನು ಕಸಿ ಕಟ್ಟಿಸಿಕೊಳ್ಳುವಂತೆ ಆ ಕೊಂಬೆಗಳು ಮುರಿದಾಕಲ್ಪಟ್ವಲ್ಲ ಅಂತ. ಕರೆಕ್ಟ್ ಇರ್ಬೋದು, ಆದರೆ ಅವರು ನಂಬದೇ ಹೋದುದರಿಂದ ಮುರಿದು ಹಾಕಲ್ಪಟ್ರು. ನೀನು ನಿಂತಿರುವುದು ನಂಬಿಕೆಯಿಂದಲೇ, ಗರ್ವ ಪಡಬೇಡ, ಭಯದಿಂದಿರು. ದೇವರು ಹುಟ್ಟುಕೊಂಬೇನೇ ಬಿಟ್ಟಿಲ್ಲ, ಇನ್ನು ನಿನ್ನನ್ನು ಬಿಡ್ತಾರ? ಆದ್ದರಿಂದ ದೇವರ ದಯೆಯನ್ನು, ದೇವರ ಕಾಠಿಣ್ಯವನ್ನು ನೋಡು. ಬಿದ್ದವರ ಕಡೆಗೆ ಕಾಠಿಣ್ಯ, ನಿನ್ನ ಕಡೆಗೋ ದೇವರ ದಯೆಯನ್ನು ಆಶ್ರಯಿಸಿಕೊಂಡಿದ್ದೇ ಇರು, ಇಲ್ಲವಾದರೆ ನಿನ್ನನ್ನು ಕಡಿದು ಹಾಕುವರು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಗಳೇ, ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ನಮ್ಮನ್ನು ಹೆಚ್ಚಿಸಿಕೊಳ್ಬಾರ್ದು. ದೇವರು ಹುಟ್ಟುಕೊಂಬೇನೇ ಬಿಡಲಿಲ್ಲ ಅಂದರೆ ನಮ್ಮನ್ನು ಬಿಡ್ತಾರೆ. ಆದ್ದರಿಂದ 1 ಕೊರಿಂಥ 1ನೇ ಅಧ್ಯಾಯ 17ರಿಂದ ಕೆಲವು ವಾಕ್ಯಗಳನ್ನು ನೋಡಬೇಕಾದ್ರೆ ಇಲ್ಲಿ ಪೌಲರು ಹೇಳ್ತಾರೆ, ಕೆಲವರು ನಾನು ಅಪೊಸ್ತಲನವನು, ನಾನು ಪೌಲನವರು ಅಂತ ಏನು ಮಾಡ್ತಾರೆ, ವಿಭಾಗ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಪೌಲರು ಯಾವ ರೀತಿ ತಗ್ಗಿಸ್ಕೊಳ್ತಾರೆ ಅಂತ ಇಲ್ಲಿ ಮಾತಾಡ್ತಾರೆ. ಅಂದರೆ, ನಾನು ದೀಕ್ಷಾ ಸ್ನಾನ ಕೊಡೋಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ, ನಾನು ಸುವಾರ್ತೆಯನ್ನು ಸಾರುವುದಕ್ಕೆ ಕ್ರಿಸ್ತನು ನನ್ನನ್ನು ಕಳಿಸಿದ್ದಾನೆ. ಆದರೂ ವಾಕ್ಚಾತುರ್ಯದಿಂದ ಸಾರಬೇಕು ಅಂತ ನಾನು ಕಳಿಸಿಲ್ಲ. ಹಂಗೆ ಸಾರಿದ್ರೆ ವಾಕ್ಚಾತುರ್ಯ ತುಂಬ ಸೂಪರಾಗಿ ನಾನೇನೋ ಮಾತಾಡ್ಬಿಟ್ರೆ ಶಿಲುಬೆಯ ಮಾತುಗಳು ವೇಸ್ಟ್ ಆಗಿಬಿಡ್ತದೆ, ನಿರರ್ಥಕ ಆಗಿಬಿಡ್ತದೆ ಅಂತ ಹೇಳ್ತಾರೆ. ಆದರೆ ಶಿಲುಬೆಯ ವಿಷಯ ಅದು ಏನು ಅಂದರೆ, ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತು, ರಕ್ಷಣೆ ಮಾರ್ಗದಲ್ಲಿರುವ ನಮಗೋ ದೇವರ ವರ ಆಗಿದೆ, ಕೃಪೆ ಶಕ್ತಿಯಾಗಿದೆ ಅದು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಸಹೋದರರೇ, ನಮ್ಮನ್ನು ಕರೆದಂಥವರು
ಯಾರು ಎಂಥವ್ರನ್ನ ನಮ್ಮನ್ನು ಕರೆದಿದ್ದಾರೆ ದೇವರು ಅಂದರೆ ಈ ಲೋಕದಲ್ಲಿ ಆಲೋಚನೆ ಮಾಡಿ. ನಮ್ಮಲ್ಲಿ ಜ್ಞಾನಿಗಳಿಲ್ಲ, ಅನೇಕರಿಲ್ಲ, ಅಧಿಕಾರಿಗಳಲ್ಲಿ ಅನೇಕರಿಲ್ಲ, ಕುಲೀನರಲ್ಲಿ ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸೋಕ್ಕೋಸ್ಕರ ಈ ಲೋಕದ ಬುದ್ಧಿಹೀನರನ್ನಾದ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ದೇವರು ಬಲಿಷ್ಠರನ್ನು ಇಲ್ಲದಂತೆ ಮಾಡೋದಕ್ಕೋಸ್ಕರ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಆದ್ದರಿಂದ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆದ್ದರಿಂದ ದೇವರ ಮುಂದೆ ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದನೆ ಇಲ್ಲ. ನೀವು ಕ್ರಿಸ್ತ ಯೇಸುವಿನಲ್ಲಿ ಇರುವಂಥದ್ದು ಆತನಿಂದಲೇ. ಕ್ರಿಸ್ತೇಸು ನಮಗೆ ದೇವರ ಕಡೆಯಿಂದ ಬಂದಂಥ ಜ್ಞಾನ, ನೀತಿ, ಶುದ್ಧೀಕರಣ, ವಿಮೋಚನೆಗೆ ಕಾರಣವಾಗಿದ್ದಾನೆ. ಆದ್ದರಿಂದ ಹೆಚ್ಚಳ ಪಡುವವನು ಕರ್ತನಲ್ಲಿ ಹೆಚ್ಚಳ ಪಡಲಿ ಎಂಬ ದೈವೋಕ್ತಿ ನೆರವೇರುವುದಕ್ಕೆ ಇದು ಮಾರ್ಗ ಆಯಿತು ಅಂತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಎಂಥ ಅದ್ಭುತವಾದಂಥ ಮಾತುಗಳು. ಆದ್ದರಿಂದ ನಾವು ದೇವರ ಸನ್ನಿಧಿಯಲ್ಲಿ ಯಾವಾಗಲೂ ನಾವು ತಗ್ಗಿಸಿಕೊಳ್ಳೋಣ ಪ್ರಿಯರೇ. ನಮ್ಮನ್ನು ನಾವು ಹೊಗಳಿಕೊಳ್ಳುವುದನ್ನು ಬಿಟ್ಟು ದೀನತೆಯಿಂದ, ಭಯಭಕ್ತಿಯಿಂದ ಇದ್ದರೆ ದೇವರು ನಮ್ಮನ್ನು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗ ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲಕ್ಕೆತ್ತಾರೆ ಅಂತ ನಮ್ಮನ್ನು ಯಾಕೊಬ್ಬನು ಬರೀತಾರೆ. ಹೌದು, ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇಂಥ ಅಮೂಲ್ಯವಾದಂಥ ಪಾಠ, ಇದರಲ್ಲಿರುವಂಥ ಜ್ಞಾನ, ನೀತಿಯನ್ನು ಜೀವಿತದಲ್ಲಿ ಅಳವಡಿಸಿಕೊಳ್ಳೋಣ. ದೇವರ ಕೃಪೆ, ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ಹೀಗಾಗುವಂತೆ ತಂದೆಯ ದೇವರು ತನ್ನ ಆತ್ಮನ ಮುಖಾಂತರ ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ದೇವಾದಿ ದೇವನೇ, ಎಲ್ಲ ದೇವರುಗಳು ದೊಡ್ಡವನೇ, ನಿಮಗೆ ಸ್ತೋತ್ರಪ್ಪ. ತಂದೆಯೇ, ನಮ್ಮಲ್ಲಿ ಅಹಂಕಾರ, ಅನೀತಿಗಳು ಇಲ್ಲದಂತೆ ನಮ್ಮನ್ನು ಮಾಡು ತಂದೆ. ನೀನು ಕೊಟ್ಟಿರುವಂಥ ಎಲ್ಲ ದಾನಗಳು ತಂದೆ, ನಮ್ಮಲ್ಲಿ ಏನೂ ಇಲ್ಲ, ಬರಿಗೈಯಲ್ಲಿ ಬಂದಿದ್ದೇವೆ. ಹೌದು ಸ್ವಾಮಿ, ಬರಿಗೈಯಲ್ಲಿ ಹೋಗಬೇಕು ತಂದೆ. ಆದ್ದರಿಂದ ತಂದೆ, ಇದನ್ನು ತಿಳಿದುಕೊಂಡು ನಾವು ಮಣ್ಣು ಧೂಳು ಎಂಬುದಾಗಿ ಅರ್ಥ ಮಾಡಿಕೊಂಡು ನೀನು ಪಡೆದಿರುವಂಥದ್ದು, ಕೊಟ್ಟಿರುವಂಥದ್ದು ಎಲ್ಲ ನಿನ್ನಿಂದಲೇ ತಂದೆ. ಆದ್ದರಿಂದ ಅದನ್ನು ನಿಮಗೆ ಅರ್ಪಿಸುವಂತೆಯೂ ಕೊಟ್ಟರೂ ನಮ್ಮಲ್ಲಿ ಏನೂ ಇಲ್ಲ ಸ್ವಾಮಿ, ನಾವು ಯಾರೂ ಇಲ್ಲ. ನಿನ್ನ ಪ್ರೇರಣೆ, ನಿನ್ನ ಕಾರ್ಯ, ನಿನ್ನ ಚಿತ್ತ, ನಿನ್ನ ಸಹಾಯವೇ ಹೊರತು ನಮ್ಮದು ಏನೂ ಇಲ್ಲ ಎಂಬುದಾಗಿ ತಿಳುವಳಿಕೆಯನ್ನು ನಮಗೆ ಅನುಗ್ರಹಿಸಿದ್ದು. ಈ ವಾಕ್ಯಗಳ ಮುಖಾಂತರ ನಮಗೆ ಒಳ್ಳೆಯ ಜ್ಞಾನ ಪಾಠ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ವಿಶೇಷವಾಗಿ ಇದನ್ನು ಧ್ಯಾನ ಮಾಡುವಂಥ ಒಂದೊಂದು ಆತ್ಮಗಳನ್ನು ನಿಮ್ಮ ಪರಿಶುದ್ಧ ಆತ್ಮದಿಂದ ತುಂಬಿಸಿ ಬಲಪಡಿಸಿ ನಡೆಸಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತರ ನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿಕೊಳ್ತೇವೆ ಪರಲೋಕ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್.